ದುರ್ನಾತ ಬೀರುತ್ತಿರುವ ಚರಂಡಿಗಳು, ಸ್ವಚ್ಛತೆ ಇಲ್ಲದ ರಸ್ತೆಗಳು, ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ದೊಡ್ಡ ಕವಲಂದೆ ಗ್ರಾಮಸ್ಥರು. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ 4 ತಿಂಗಳಿಂದ ಕಸ ವಿಲೇವಾರಿ, ಚರಂಡಿ ಸ್ವಚ್ಛತೆ ಇಲ್ಲ. ದೊಡ್ಡ ಕವಲಂದೆ ವ್ಯಾಪ್ತಿಯ ಗ್ರಾಮಗಳಾದ ದೊಡ್ಡ ಕವಲಂದೆ, ಗಟ್ಟವಾಡಿಪುರ, ಹರಿಗನಪುರ, ಹೆಳವರಹುಂಡಿ, ಕೃಷ್ಣರಾಜಪುರ ಗ್ರಾಮಗಳಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ. ದೊಡ್ಡ ಕವಲಂದೆಯಲ್ಲಿ ಕಸ ವಿಲೇವಾರಿ ಘಟಕ ತೆರೆಯುವುದಕ್ಕೆ ಗುರುತು, ಆದರೆ ಸರ್ಕಾರಿ ಜಮೀನಿನ ಜಾಗ ಅಕ್ಕಪಕ್ಕದವರಿಂದ ಒತ್ತುವರಿಯಾಗಿದೆ. ಇನ್ನುಳಿದ ಜಾಗದಲ್ಲಿ ಕಸ ವಿಲೇವಾರಿ ಮಾಡೋದಕ್ಕೆ ಕೆಲವರಿಂದ ಅಡ್ಡಿ ಕೂಡ ಆಗಿದೆ. ಇದರಿಂದ ಸಮಸ್ಯೆ ಆಗ್ತಾ ಇರೋದು ನೀವು ದೃಶ್ಯದಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಅಲ್ಲಿನ ಸ್ಥಿತಿಗತಿ ಯಾವ ರೀತಿಯಾಗಿದೆ ಅಂತ. ಇದರಲ್ಲಿ ಜನ ಅಲ್ಲಿ ವಾಸ ಮಾಡೋದಾದ್ರೂ ಹೆಂಗೆ? ಅಲ್ಲಿರೋರು ಮನುಷ್ಯರೇ ಅಲ್ವಾ? मुजाहिद के बात करेंगे अच्छे बात करेंगे मुजाहिद के बात करेंगे अच्छे बात करेंगे मुजाहिद के बात करेंगे अच्छे बात करेंगे ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದೇ ವರ್ಷದಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಾನು ಅಧ್ಯಕ್ಷ ಹೊಲಿಸ್ಕೊಂಡೆ. ನಾನು ಫಸ್ಟ್ ಪ್ರಿಫರೆನ್ಸ್ ಕ್ಲೀನಿಂಗೆ ಕೊಟ್ಟೆ. ಆ ಕ್ಲೀನಿಂಗ್ ಕೊಟ್ಟೆ. ನಮ್ಮ ಪಂಚಾಯತಿ ಓನ್ ಆಟೋ ಅಲ್ಲಿ ಪ್ರತಿ ಮನೆಗೂ ನಮ್ಮ ಪಂಚಾಯತಿಯಲ್ಲಿ ದೊಡ್ಡ ಕವಲಂದೆಯಲ್ಲಿ ಪ್ರತಿ ಮನೆಗೂ ಪ್ರತಿ ದಿನ ಕಸ ವಿಲೇವಾರಿ ಮಾಡಿದೆ. ಅದರಲ್ಲಿ 6 ಜಾಗ ತೋರಿಸ್ಕೊಟ್ರು. ಆ ಜಾಗದಲ್ಲೇ ನಾವು ಕಸ ಹಾಕ್ತಿದ್ವಿ. ಅಕ್ಕಪಕ್ಕದವರೆಲ್ಲ ಸೇರಿ ನಮ್ಮ ಪಂಚಾಯತಿ ಓನ್ ಸ್ವಿಪ್ಪರ್ಗೆ ಗಲಾಟೆ ಮಾಡಿ ಹಿಂಗೆ ಕಳಿಸ್ಬಿಟ್ರು. ಮತ್ತು ನಾವು ಆರಿಗೆ ಈ ವಿಷಯ ತಿಳಿಸ್ದಕ್ಕೆ ಅವರು ಮತ್ತು ಸರ್ವೆ ನಂಬರ್ 237ರಲ್ಲಿ 4 ಎಕರೆ ಸರ್ಕಾರಿ ಜಾಗ 4 ಎಕರೆ 31 ಕುಂಟೆ ಜಾಗ ತೋರಿಸ್ಕೊಟ್ರು. ಆ ಜಾಗದಲ್ಲಿ ಮತ್ತೆ ಹೋಗಿ ಹಾಕಿದ್ದಕ್ಕೆ ಮತ್ತೆ ಸೇಮ್ ಅದೇ ರಿಪೀಟ್ ಮಾಡಿದ್ರು. ಅದೇ ನಮ್ಮ ಸ್ವಿಪ್ಪರ್ಗೆ ಮತ್ತೆ ಗಲಾಟೆ ಮಾಡಿ ಹಿಂಗರೆ ಕಳಿಸ್ಬಿಟ್ರು. ಆ ಜಾಗ ಅಕ್ಕಪಕ್ಕದವರು ಸ್ವಂತ ಅವರು ಓನ್ ಆಗಿ ಆಕ್ರಮ ಮಾಡ್ಕೊಂಡವ್ರೆ. ಆ ಜಾಗವನ್ನು ಆಕ್ರಮ ಮಾಡ್ಕೊಂಡು ಮತ್ತೆ ಸ್ವಿಪ್ಪರ್ಗೆ ಹಿಂದೆ ಕಳಿಸ್ಬಿಟ್ರು. ನಾವು ಮತ್ತೆ ಆರಿಗೆ ಈ ವಿಷಯ ತೋರಿಸೋಕ್ಕೆ ಹೇಳಿದ್ದಕ್ಕೆ ಆರಿಗೆ ವಿಷಯ ಈ ಗಮನಕ್ಕೆ ತಂದಿದ್ದೀನಿ. ಮತ್ತು ನನ್ನ ಲೆಟರ್ ಪ್ಯಾಡಲ್ಲಿ ನಾನು ತಹಸೀಲ್ದಾರ್ ಅವ್ರಿಗೆ ಲೆಟರ್ ಪ್ಯಾಡಲ್ಲಿ ಲೆಟರ್ ಕಳಿಸಿದ್ದೀನಿ. ಮತ್ತು ಅವರು ಅವರು ಕ್ರಮ ತಗೊಂಡಿಲ್ಲ. ಮತ್ತು MLA ಅವ್ರ ಗಮನಕ್ಕೂ ನಾವು ತಂದಿದ್ದೀವಿ. ಈ ರೀತಿ ಕೌಲಂದ ಬಸ್ಗಳೆಲ್ಲ ಈ ರೀತಿ ಆಗವ, ಕೇಳೋರು ಯಾರು ಇಲ್ಲ. ಅಧ್ಯಕ್ಷರುಗಳು ತಗೋದ್ರೆ ಯಾರು ನಮ್ಮ ಮಾತು ಕೇಳ್ತಾ ಇಲ್ಲ. ಯಾರಿಗ ಹೋಗಿ ನಮ್ ಕಷ್ಟ ಸುಖ ಹೇಳೋ ಸ್ವಾಮಿ. ಮಕ್ಕಳಿಗೆಲ್ಲ ಜರ ಮನ ಮುಂದೆ ಎಲ್ಲ ಬೀದಿ ನೋಡಿ ಸ್ವಾಮಿ ಹೆಂಗೆ ಜೀವನ ಮಾಡೋದು. ಈ ರೀತಿ ಆದ್ರ ಒಂದ್ ಸ್ವಲ್ಪ ನಮ್ಗೆ ಏನಿದ್ರು ನೀವು ದಯಾ ತೋರಿಸಿ ನಮ್ಮ ಬಚ್ಚಲ್ಗಳು ಕ್ಲೀನ್ ಮಾಡಿಸ್ಕೊಡಿ, ಅಷ್ಟೇ ಸಾಕು. ನಮ್ದು ಇನ್ನೇನು ಕೇಳ್ತಾ ಇಲ್ಲ ನಿಮ್ದು.